ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಡಿಕೆ ತೋಟಕ್ಕೆ ಸಗಣಿ ಗೊಬ್ಬರ ನೋಡಿ. ಈಗ ನಾವು ತೋಟಕ್ಕೆ ಬಂದಿರೋದು ಈಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಇದು ಸ್ವಲ್ಪ ಹಾರಿ ತೋಟ, ಅದು ಮಡಿಗೆನೂ ಕೂಡ ಇದೆ, ನೋಡ್ಬೋದು ಈ ರೀತಿಯಾಗಿ. ಇಲ್ಲಿ ನೋಡ್ಬೋದು, ನಾವೀಗ ರಿಂಗ್ ತೆಗೆದು ಈ ಕಡೆ ಬಂದಿದ್ದೀವಿ. ಯಾವತ್ತಿದ್ರೂ ರಿಂಗ್ ತೆಗೆದು ಮರಕ್ಕೆ 1-1.5 ಫೂಟ್ ದೂರನೇ ಇರಬೇಕು, ಯಾಕಂದರೆ ಬೇರೆಲ್ಲ ಕಟ್ ಆಗುತ್ತಲ್ಲ, ಹಾಗಾಗಿ ಇಷ್ಟು ದೂರ ಆಗೈತಿ. ನೋಡ್ಬೋದು, ಒಂದು ಮರಕ್ಕೆ 15-20 kg ತನಕ ಸಗಣಿ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತಂತೆ. ನೋಡಿ ಈ ರೀತಿಯಾಗಿ ತುಂಬ ದೂರದಿಂದ, ಸ್ವಲ್ಪ ದೂರದಿಂದನೇ ಇರುತ್ತೆ, ತೆಗಿತೀವಿ. ತಪ್ಪಾಗಿದೆ ನೋಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿಗೆ ಗೊಬ್ಬರ ಅಂದರೆ ಲೋಡೇ ಬಂದಿರೋದು. ಇಲ್ಲಿ ಹಾಗಾಗಿ ಇಲ್ಲಿ ಸುತ್ತಾರೆ ಲೋಡನ್ನು. ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಅಡಿಕೆ ಮರದ ಬೇರುಗಳು ಗಟ್ಟಿಯಾಗ್ತದೆ, ಹಾಗೂ ಇದರಲ್ಲಿ ನೈಟ್ರೋಜನ್, ಪೊಟ್ಯಾಷ್ ಇರೋದ್ರಿಂದ ಮರ ತುಂಬ ಹೀರಾಗಿರುತ್ತೆ, ಉತ್ತಮ ಬೆಳವಣಿಗೆಯಲ್ಲಿ ಇರುತ್ತೆ ಇದರಿಂದ. ಇಲ್ಲಿ ನೋಡಿ, ರಿಂಗ್ ತೆಗೆಯೋದು ತೆಗೆಯೋದನ್ನು ಸಾಧಾರಣ 1-1.5 ಫೂಟ್ ದೂರನೇ ಈ ರೀತಿಯಾಗಿ ಗುಂಡಿ ತೊಡಬೇಕು. ಇದರಿಂದ ಬೇರುಗಳಿಗೆ ಹೊಡೆತ ಬೀಳುವುದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ರಿಂಗ್ ತೆಗೆಯೋದು ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ. ನೋಡ್ಬೋದು, ಇಲ್ಲಿ ನೋಡ್ಬೋದು ಗೊಬ್ಬರದ ರಾಶಿ, ಗೊಬ್ಬರ ಹೊತ್ತಾಗ್ತಿದ್ದೀವಿ ನಾವು ಈಗ. ಸುಮಾರು ಅರ್ಧ ಆಯಿತು ನೋಡಿ ಫ್ರೆಂಡ್ಸ್. ಈ ಸಗಣಿ ಗೊಬ್ಬರದಲ್ಲಿ ಪೋಷಕಾಂಶಗಳು ಹೆಚ್ಚಿರುವುದರಿಂದ ಮರ ತುಂಬ ಹಸಿರಾಗಿ ಇರುತ್ತೆ, ಬೆಳೆನೂ ಫಸಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮರ ತುಂಬ ಹಸಿರಾಗಿ ಕಾಣುತ್ತೆ ನೋಡಿ. ಇಲ್ಲಿ ನೋಡ್ಬೋದು, ನಾವು ಗೊಬ್ಬರ ಹೊತ್ತಾಗ್ತಾ ಇರೋದು ಇಲ್ಲಿ ಈ ರೀತಿಯಾಗಿ ಬಂದಿದ್ದೀವಿ. ಇದು ನಾನು ನೋಡ್ಬೋದು. ಮತ್ತು ಕೊಟ್ಟಿಗೆ ಗೊಬ್ಬರನ ಮಳೆಗಾಲದ ಮುಂಚೆ ಹಾಕಿದರೆ ಉತ್ತಮ ಫಲ ನೀಡುತ್ತೆ. ಅದು ಹೇಗನ್ನಿಸ್ತು ವಿಡಿಯೋ, ಇವತ್ತಿನ ವಿಡಿಯೋ ಫ್ರೆಂಡ್ಸ್? ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿಗುವ ಮುಂದಿನ ವಿಡಿಯೋದಲ್ಲಿ.